ನಾವು ನಿಮಗೆ ನಮ್ಮ ಇನ್ನೊಂದು ಪ್ರಸಿದ್ಧ ಜಾಗದ ಬಗ್ಗೆ ತಿಳಿಸ್ಕೊಡ್ತಿದ್ದೀವಿ. ಅದೇನಂತ ಹೇಳಿದರೆ ಅದೇ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿಯಾಗಿರುವ ಶ್ರೀ ದಕ್ಷಿಣ ಕಾಶಿ ಶ್ರೀ ಕಳಶೇಶ್ವರ ಸ್ವಾಮಿ ದೇವಸ್ಥಾನ ಕಳಸ. ಇದರ ವಿಶೇಷತೆಯನ್ನು ನಿಮಗೆ ತಿಳಿಸ್ಕೊಡ್ತಿದ್ದೀವಿ. ಬನ್ನಿ, ಆ ದೇವಸ್ಥಾನ ಹೇಗಿದೆ, ಅದರ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಎಲ್ಲರೂ ನೋಡ್ತಿರ್ಬೋದು, ಇದು ನಿಮಗೆ ಕಳಸ ಸಿಟಿ ಆಗುತ್ತೆ. ಸ್ಟ್ರೈಟ್ ಹೋದರೆ ನಿಮಗೆ ಓರ್ನಾಡ್ ಹೋಗುತ್ತೆ. ಹಾಗೆ ರೈಟ್ ಸೈಡ್ ಹೋದರೆ ಕೊಟ್ಟಿಗೆಹಾರ, ಚಿಕ್ಕಮಂಗ್ಳೂರು, ಬೆಂಗಳೂರು. ಅಲ್ಲೇ ಮುಂದೆ ಹೋಗಿ ರೈಟಿಗೆ ತಿರುಗಿದ್ರೆ ನಿಮಗೆ ಮಂಗಳೂರು ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ಕಳಶೇಶ್ವರ ದೇವಸ್ಥಾನದ ಎಂಟ್ರೆನ್ಸ್. ಇದು ಹಾಲು, ಮದುವೆ ಹಾಲು. ಬನ್ನಿ ಇವಾಗ ದೇವಸ್ಥಾನದ ಒಳಗೆ ಹೋಗೋಣ. ಬನ್ನಿ. ನೀವು ನೋಡ್ಬೋದು, ಎಲ್ಲ ದೇವಸ್ಥಾನಗಳಲ್ಲೂ ಗಂಡು ಆನೆ ಗಣಪತಿ ನಾವು ನೋಡ್ಬೋದು. ಆದರೆ ಈ ದೇವಸ್ಥಾನದಲ್ಲಿ ಹೆಣ್ಣು ಆನೆ ಗಣಪತಿ ನಾವು ನೋಡ್ಬೋದು. ಇವಾಗ ನಾವು ಕ್ಲೋಸ್ ಆಗಿದೆ, ಟ್ರೈ ಮಾಡ್ತೀವಿ ತೋರ್ಸೋಕ್ಕೆ. ಬನ್ನಿ, ಇದು ಹೆಣ್ಣು ಆನೆ ಗಣಪತಿ. ಬನ್ನಿ ಇವಾಗ ಗಂಡು ಆನೆ ಗಣಪತಿಯನ್ನು ನೋಡೋಣ. ನೀವು ನೋಡ್ತಿರ್ಬೋದು, ಇದು ಗಂಡು ಆನೆ ಗಣಪತಿ. ಇದು ಶಿವನ ಒಂದು ಮೂರ್ತಿ ಇದೆ. ಶಿವನ ಮೂರ್ತಿ ಬಿಂದು ಮಾಧವ ಸ್ವಾಮಿ ದೇವರ ಕಳಶೇಶ್ವರ. ಇದು ಆಚೆ ಹೋಗಬೇಕು, ಪಕ್ಕದಲ್ಲಿದೆ. ತುಂಬ ವರ್ಷ ಹಳೆಯ ದೇವಸ್ಥಾನ ಆಗಿದ್ದರಿಂದ ಇವಾಗ ಮೇಲೆ ನೋಡ್ಬೋದು. ಸೊ ಎಲ್ಲ ಕಡೆ ಶ್ಲೋಕಗಳು ಬರೆದಿದ್ದಾರೆ. ಸೊ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ? ಬನ್ನಿ ಮುಂದೆ ನೋಡ್ಕೊಂಬೋಣ. ಬನ್ನಿ. ಇದು ಕಳಶೇಶ್ವರ ಸ್ವಾಮಿಯ ದೇಗುಲಕ್ಕೆ ಎಂಟ್ರೆನ್ಸ್. ಇದು ಇವಾಗ ದೇವಸ್ಥಾನದ ಓವರ್ ಆಲ್ ವ್ಯೂ ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೀವಾಗ ನೋಡ್ತಿರ್ಬೋದು, ಇದು ದೇವಸ್ಥಾನದ ಆವರಣ ಆಗಿದೆ. ಸುತ್ತ ನೋಡ್ಬೋದು. ದೇವಸ್ಥಾನ ಆವರಣದಲ್ಲೂ ಕೂಡ ಒಂದು ಅಂಗಡಿ ಇದೆ. ನಿಮಗೆ ಏನಾದರೂ ಬೇಕಾದಲ್ಲಿ ಸಿಗುತ್ತೆ. ತೀರ್ಥಸ್ನಾನ ಮಾಡುವಂಥ ಜಾಗ. ನೀವೇನಾದ್ರು ಹರಕೆ ಇಟ್ಕೊಂಡು ತೀರ್ಥಸ್ನಾನ ಮಾಡಿಸ್ತೇನೆ ಅಂತ ಹೇಳಿದರೆ ಇಲ್ಲಿ ಬಂದು ತೀರ್ಥಸ್ನಾನ ಮಾಡಿಸ್ಬೋದು. ಇದು ದೇವಾಲಯದ ಎಂಟ್ರೆನ್ಸ್ ಆಗಿರುತ್ತೆ. ನಾವು ಮಧ್ಯಾಹ್ನ ಬಂದಿರೋದ್ರಿಂದ ಕ್ಲೋಸ್ ಆಗಿದೆ. ಬನ್ನಿ ಇವಾಗ ಒಳಗೆ ಹೋಗೋಣ. 3400 ವರ್ಷಗಳಿಂದ ಅಗಸ್ತ್ಯರು ಮತ್ತು ವಸಿಷ್ಠ ಋಷಿಮುನಿಗಳು ಕಾಶಿಯಿಂದ ಬಂದು ತಪಸ್ಸು ಮಾಡೋದು ಉದ್ಭವಲಿಂಗ ಇಂದ ಕಾಶಿಗಿಂತ ಪುಣ್ಯ ಜಾಸ್ತಿ. ಪ್ರತಿ ವರ್ಷ ಗಿರ್ಜಾ ಕಲ್ಯಾಣ ನಡೆಯಿತು. ಗಿರ್ಜಾ ಕಲ್ಯಾಣ ಕಾರ್ತಿಕ ಮಾಸದಲ್ಲಿ ಗಿರ್ಜಾ ಕಲ್ಯಾಣ ಒಂದು ತಿಂಗಳು ದೀಪೋತ್ಸವ ನಡೆಯುತ್ತೆ. ಕಾಶಿಯಲ್ಲಿ 12 ವರ್ಷಕ್ಕೊಮ್ಮೆ. ಮತ್ತು ಕಾಶಿಯಲ್ಲಿ ಎಷ್ಟು ದೇವಸ್ಥಾನ ಉಂಟು, ಇಲ್ಲಷ್ಟೇ ದೇವಸ್ಥಾನ ಇದೆ. ಬಿಂದು ಮಾಧವ ಗಣಪತಿ, ಸರ್ವಾರ್ಣ ಸುಂದರಿ ಅಮ್ಮನವರು, ನಿಜಮ್ಮನವರು, ಮತ್ತು ಕಾಲಭೈರವ, ವಸಿಷ್ಠ ಗಣಪತಿ, ಮತ್ತು ಇಲ್ಲಿ ಬಿಂದು ಮಾಧವ ಎಲ್ಲ ಒಟ್ಟು ಕಾಶಿಯಲ್ಲಿ ಎಷ್ಟು ದೇವಸ್ಥಾನ ಉಂಟು ಅಷ್ಟು ದೇವಸ್ಥಾನ ಇದೆ. ಇದು ಎಷ್ಟು ವರ್ಷ ಹಳೆ ದೇವಸ್ಥಾನ? 3400 ವರ್ಷಗಳ ಹಿಂದೆ ಅಗಸ್ತ್ಯರು ಮತ್ತು ವಸಿಷ್ಠ ಋಷಿಮುನಿಗಳು ಕಾಶಿಯಿಂದ ತಪಸ್ಸು ಮಾಡೋದು ಉದ್ಭವವಾಗಿದೆ. ಅದರಿಂದ ಉದ್ಭವಲಿಂಗ. ಪಕ್ಕದಲ್ಲಿ ಸರ್ವಾಂಗ ಸುಂದರಿ ಅಲ್ಲಿ ಎದುರುಗಡೆ ಕ್ಷೇತ್ರಪಾಲ ಎದುರುಗಡೆ ಗಣಪತಿ. ಎಷ್ಟು ಲಿಂಗಗಳಿದೆ ಒಳಗಡೆ? ಒಂದೇ ಲಿಂಗ. ಎರಟು ಮತ್ತು ಮನೆ ತೆಗೆದುಕೊಂಡು ಶ್ರದ್ಧಾ ಭಕ್ತಿಯಿಂದ ಕೈಕಾಲು ಮುಖ ತೊಳೆದು ದೇವ ದರ್ಶನ ಮಾಡಿದರೆ ಪುಣ್ಯ ಬರುತ್ತೆ. ಮತ್ತು ಬೇರೆ ಏನಾದರೂ ದೇವಸ್ಥಾನದ ಬಗ್ಗೆ? ಇದು ದೇವಾಲಯದ ಒಳಗಿರುವಂಥ. ನೀವು ದೇವಸ್ಥಾನಕ್ಕೆ ಹರಕೆ ಕೊಡ್ತೀವಿ ಅಂತ ಹೇಳ್ಕೊಂಡಿದ್ರೆ ಇಲ್ಲಿ ನೀವು ಹರಕೆಯನ್ನು ನೋಡ್ಬೋದು. ಅಡಿಕೆ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಕಾಫಿ ಬೀಜ, ಏಲಕ್ಕಿ ಏನಾಗಿರ್ಬೋದು ಹರಕೆ ರೀತಿ ಕೊಡ್ಬೋದು. ಹಾಗೆ ನೀವು ಅನ್ನ ದಾಸೋಹಕ್ಕೆ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಅನ್ನ ದಾಸೋಹಕ್ಕೂ ಕೊಡ್ಬೋದು. ನೀವು ನೋಡ್ತಿರ್ಬೋದು, ಈ ದೇವಸ್ಥಾನದ ಕಥೆ ಆಗಿರ್ಬೋದು, ವಿಶೇಷತೆ ಆಗಿರ್ಬೋದು ಇಲ್ಲಿ ಬರೆದಿದ್ದಾರೆ. ನೋಡಿ ಒಂದ್ಸಲ ಓದಿ. ಇದು ದೇವರ ಪಲ್ಲಕ್ಕಿ.
ಜಾತ್ರೆ ಸಮಯದಲ್ಲಿ ದೇವರನ್ನು ಇದರಲ್ಲಿ ಹೊತ್ಕೊಂಡು ಹೋಗ್ತಾರೆ. ಇದು ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವರ ದೇಗುಲ. ನೀವೀಗ ನೋಡ್ಬೋದು, ಇದು ಶ್ರೀ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಗುಡಿ. ಸೊ ಇಲ್ಲೂ ನೀವು ನೋಡ್ಬೋದು ಕಥೆಗಳಿದ್ದಾವೆ. ದೇವಸ್ಥಾನದ ಹೊರಗಿರುವಂಥ ಶ್ರೀ ಸರ್ವಾಂಗ ಸುಂದರಿ ಅಮ್ಮನವರ ದೇವಸ್ಥಾನ ಇದು. ಇಲ್ಲಿ ನೋಡ್ಬೋದು ನೀವು, ತುಂಬಾ ಕೆತ್ತನೆಗಳಿದೆ, ತುಂಬ ಹಳೇದಿದು. ತುಂಬ ಹಳೆಯ ಕೆತ್ತನೆಗಳಿವೆ. ಇದು ಸರ್ವಾಂಗ ಸುಂದರಿ ಅಮ್ಮನವರ ದೇಗುಲ. ಇದು ಕ್ಲೋಸ್ ಮಾಡಿದ್ದಾರೆ ಮಧ್ಯಾಹ್ನ ಹೊತ್ತಾಗಿರೋದ್ರಿಂದ. ನೋಡಿ, ಇಲ್ಲಿ ಸೇವೆಗಳಿವೆ. ಕರ್ಪೂರ ಆರತಿ 10 ರೂಪಾಯಿ ಇದೆ. ಮಿಕ್ಕಿದ್ದು ನೋಡಿ. ದೇವಗುಲದ ಎದುರುಗಡೆ ಕ್ಷೇತ್ರಪಾಲ ಸ್ವಾಮಿ ದೇವರು ಇದ್ದಾರೆ. ಇದಕ್ಕೊಂದು ಸಣ್ಣ ಮಂಟಪ ಇದೆ. ನೀವು ನೋಡ್ತಿರ್ಬೋದು ದೇವಸ್ಥಾನದಲ್ಲಿ ಯಾವ್ಯಾವ ಸೇವೆಗಳು ಲಭ್ಯ ಇದೆ ಅಂತ ಹೇಳ್ಬಿಟ್ಟು. ಇದು ಸೇವಾ ಕೌಂಟರು. ಈ ಒಂದು ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತದೆ. ಸೊ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ತನಕ ಊಟದ ವ್ಯವಸ್ಥೆ ಇರ್ತದೆ. ಬನ್ನಿ, ಊಟದ ಹಾಲ್ ಹೇಗಿದೆ ನೋಡ್ಕೊಳ್ಳೋಣ ಬನ್ನಿ. ಊಟದ ಹಾಲ್ ನೋಡ್ತಿರ್ಬೋದು. ತುಂಬ ದೊಡ್ಡದು ಅಂತಲ್ಲ, ಮೀಡಿಯಮ್ ಸೈಜಲ್ಲಿದೆ. ಇದು ದೇವಸ್ಥಾನದ ಹಿಂಬದಿಯಲ್ಲೂ ನೋಡ್ಬೋದು, ತುಂಬ ಶಾಸನಗಳಿಟ್ಟಿದ್ದಾರೆ. ಇದು ಯಾವ ಕಾಲದ್ದು ಏನು ಅಂತ ನಮಗಷ್ಟು ಗೊತ್ತಿಲ್ಲ. ಇಲ್ಲೊಂದು ಪವಿತ್ರವಾದ ಕಲ್ಲಿದೆ. ಇದು ದೇಗುಲದ ಹಿಂಬದಿ. ಕಾಲಾಂತರಗಳಲ್ಲಿ ಇದೆಲ್ಲ ಅಳಿಸೋಗಿದೆ. ಇದನ್ನು ಪರಿಶೀಲನೆ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ದೇವಸ್ಥಾನದ ಇತಿಹಾಸ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೊಸ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀವಿ.